ರೂರಲ್ ಬ್ಯಾಂಗ್ಳೂರ್ ರೂರಲ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ಸು ಇದು ವೋಟಿಂಗ್ ದಿನ ಇದೆ. ಬೆಳಗ್ಗೆ 7 ಗಂಟೆಯಿಂದ ವೋಟಿಂಗ್ ಇರುತ್ತೆ, ಸಾಯಂಕಾಲ 6 ಗಂಟೆವರೆಗೆ ವೋಟಿಂಗ್ ಇರುತ್ತೆ. ಸೊ ನಮ್ಮ 1147 ಪೋಲಿಂಗ್ ಸ್ಟೇಷನ್ಸ್ ಇದೆ ರಾಮನಗರ ಜಿಲ್ಲೆಯಲ್ಲಿ. ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಲೋಕಸಭಾ ಕ್ಷೇತ್ರ ನೋಡಿದರೆ 2829 ಪೋಲಿಂಗ್ ಸ್ಟೇಷನ್ಸ್ ಇರುತ್ತೆ. ಸೊ ಎಲ್ಲ ಕಡೆ ಕಡ್ಡಾಯವಾಗಿ 7 ಗಂಟೆ ಬೆಳಗ್ಗೆಯಿಂದ ಪೋಲಿಂಗ್ ಶುರುವಾಗುತ್ತೆ, 6 ಗಂಟೆ ಸಾಯಂಕಾಲವರೆಗೆ ಪೋಲಿಂಗ್ ಇರುತ್ತೆ. ಸೊ ನಮಗೆ ಈ ಸತಿ 28 ಲಕ್ಷ ವೋಟರ್ಸು ಮತದಾನ ಇದು ಮಾಡ್ತಾರೆ. ದೇ ವಿಲ್ ಕಾಸ್ಟ್ ದೇರ್ ವೋಟ್ ಟುಮಾರೋ. ಸೊ ಎಲ್ಲರೂ ದಯವಿಟ್ಟು ಬಂದು ಇನ್ ಲಾರ್ಜ್ ನಂಬರ್ಸ್ ಬಂತು, ಎಲ್ಲರೂ ಕಡ್ಡಾಯವಾಗಿ ಬಂತು ವೋಟ್ ಕಾಸ್ಟ್ ಮಾಡಬೇಕು. ನಿಮ್ಮ ಕ್ಯಾಂಡಿಡೇಟಿಗೆ ಬಂದು ವೋಟ್ ಕಾಸ್ಟ್ ಮಾಡಬೇಕು. ಸೊ ನಮಗೆ ಈ ಸತಿ 15 ಕ್ಯಾಂಡಿಡೇಟ್ಸ್ ಇದ್ದಾರೆ, ಆ್ಯಂಡ್ 2 of them are from recognized political parties and others are independents and from registered and unrecognized political parties. ಸೊ 15 ಕ್ಯಾಂಡಿಡೇಟ್ಸು, ಒಂದು ಬ್ಯಾಲೆಟ್ ಬಾಕ್ಸು, ನೋಟಾ ಆಪ್ಷನ್ ಇದೆ ಕೆಳಗೆ, 16ನೇ ಆಪ್ಷನ್ ನೋಟಾ ಇದೆ. ನಿಮ್ಮ ಕಾಸ್ಟ್ ಮಾಡುವ ವೋಟ್ ಎಲ್ಲವೂ VVPAT ಅಲ್ಲಿ ನಿಮಗೆ ಸ್ಲಿಪ್ನು ಕಾಣಬಹುದು ವೆರಿಫಿಕೇಶನ್ ಮಾಡೋಕ್ಕೆ. ಸೊ ಎಲ್ಲರೂ ದಯವಿಟ್ಟು ಬಂದು ವೋಟ್ ಮಾಡಬೇಕು. ವೋಟಿಂಗ್ ಸಂಬಂಧಪಟ್ಟ ನಿಮ್ಮ ಪೋಲಿಂಗ್ ಸ್ಟೇಷನ್ ಎಲ್ಲಿದೆ ಅಂತ ಗೊತ್ತಾಗಬೇಕು ಅಂದರೆ ನಿಮಗೆ ಆನ್ಲೈನಲ್ಲಿ NVSP ವೆಬ್ಸೈಟಲ್ಲಿ ಸಿಗುತ್ತೆ, ಮತ್ತು ನಿಮ್ಮ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಇದ್ದರೆ ಅಲ್ಲಿನೂ ಮಾಹಿತಿ ಸಿಗುತ್ತೆ ನಿಮ್ಮ ಪೋಲಿಂಗ್ ಸ್ಟೇಷನ್ ಎಲ್ಲಿದೆ ಅಂತ. ನಿಮ್ಮ ID ಕಾರ್ಡ್ ತೊಗೊಂಡು ಬರಬಹುದು, ನಿಮ್ಮ ಎಪಿಕ್ ಕಾರ್ಡು ಅಲ್ಲಾದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡು, ಡ್ರೈವರ್ಸ್ ಲೈಸೆನ್ಸ್ ಇದೆಲ್ಲವೇ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇದೆ. ಸೊ ನಿಮ್ಮ ID ಕಾರ್ಡ್ ತೊಗೊಂಡು ಬಂದು ವೋಟ್ ಮಾಡಬಹುದು. ಈ 2829 ಪೋಲಿಂಗ್ ಸ್ಟೇಷನ್ಸಲ್ಲಿ ನಿಮ್ಮ ವೋಟ್ ಎಲ್ಲಿದೆ ಆ ಪೋಲಿಂಗ್ ಸ್ಟೇಷನಿಗೆ ಬಂದು ವೋಟ್ ಮಾಡಬೇಕು. ಸೊ ನಾಳೆ 7 ಗಂಟೆಯಿಂದ ಬಂದು ವೋಟ್ ಮಾಡ್ಬೋದು. ಇನ್ನು ಸಾಯಂಕಾಲ 6 ಗಂಟೆಯಿಂದ ಸೆಕ್ಷನ್ 144 ನಮ್ಮ ಜಿಲ್ಲೆಯಲ್ಲಿ ಇಂಪೋಸ್ ಆಗಿದ್ದು. ಸೊ 5 ಜನರಕ್ಕಿಂತ ಜಾಸ್ತಿ ಗುಂಪು ಮಾಡಿಕೊಂಡು ಹೋಗಂಗಿಲ್ಲ. ಲೌಡ್ ಸ್ಪೀಕರ್ಸ್ ಯೂಸ್ ನಿಷೇಧ ಮಾಡಿಸಿದ್ದೇನೆ. ರ್ಯಾಲಿ ಮೀಟಿಂಗ್ಸು ಏನೂ ಮಾಡೋಕ್ಕೆ ಅವಕಾಶ ಇರಲ್ಲ. ಸೊ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಹೊರಗಡೆ ವೋಟ್ ಇರುವ ಜನರಿಗೆ ಇಲ್ಲಿ ಪೊಲಿಟಿಕಲ್ ಫಂಕ್ಷನರೀಸ್ ಯಾರು ಇದ್ದಾರೆ ಅವರಿಗೆ ಕೂಡ ಇಲ್ಲಿ ರಿಸಾರ್ಟ್ಸು, ಹೋಟೆಲ್ಸು, ಹೋಮ್ ಸ್ಟೇಸು ಏನು ಬಳಸಂಗಿಲ್ಲ. ಹೋಟೆಲ್ಸು, ರೆಸ್ಟೋರೆಂಟ್ಸು ಯಾವುದು ಬಳಸಂಗಿಲ್ಲ. ಆಲ್ಸೋ ಎಕ್ಸೈಸು ಕೂಡ ನಾವು ರೆಸ್ಟ್ರಿಕ್ಷನ್ಸ್ ಮಾಡಿದ್ದೀವಿ. 48 hours ಸ್ಟಾರ್ಟಿಂಗ್ ಯೆಸ್ಟರ್ಡೇ ಈವ್ನಿಂಗ್ at 6 PM. ಸೊ ಎಕ್ಸೈಸ್ದು ನಮ್ಮ ಲಿಕ್ಕರ್ ಔಟ್ಲೆಟ್ಸ್ ಎಲ್ಲವೇ ಕ್ಲೋಸ್ ಮಾಡಿದ್ದೀವಿ. ಅದು ಪೋಲಿಂಗ್ ಆಗುವವರೆಗೆ ಶಟ್ ಆಗಿರುತ್ತೆ ಅಪ್ ಟು 6 PM. ಅದಾದಮೇಲೇನು ವಿ ವಿಲ್ ಸಮಟೈಮ್ಸ್ ಎಕ್ಸ್ಟೆಂಡ್ ಇಟ್ ಟು ದ ನೆಕ್ಸ್ಟ್ ಡೇ. ಕಾರಣ ನಮ್ಮ ಕೆಲವೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಆರ್ ಫಾರ್ ಆಫ್ ಆ್ಯಂಡ್ ಲಾರ್ಜ್ ಇನ್ ನಂಬರ್. ಸೊ ಅದು ಬರುವಾಗ ಲೇಟ್ ಆಗಿದ್ದರೆ ವಿ ವಿಲ್ ಎಕ್ಸ್ಟೆಂಡ್ ದ ಡ್ರೈ ಡೇ ರೆಸ್ಟ್ರಿಕ್ಷನ್ಸ್. ಅದು ಬಿಟ್ಟು ಇನ್ನೂ 2-3 ಸೆಕ್ಯೂರಿಟಿ ಮೆಷರ್ಸ್ ಬಗ್ಗೆ SP ಸಾಹೇಬರು ಕನ್ಫರ್ಮ್ ಮಾಡ್ತಾರೆ. ಆ್ಯಂಡ್ ನಮ್ಮ ವೋಟಿಂಗ್ಗೆ ಬರುವಾಗ 2-3 ವಿಚಾರ ನಾನು ಎಲ್ಲರಿಗೂ ವಿನಂತಿಸ್ತೇನೆ. ಸಮ್ಮರ್ ಇದೆ, ಇಲ್ಲಿ ಮಳೆದು ಎಲ್ಲವೇ ಸ್ವಲ್ಪ ಕಡಿಮೆ ಇರುವ ಕಾರಣದಿಂದ ಇಟ್ ಇಸ್ ವೆರಿ ಹಾಟ್, ಹೀಟ್ ವೇವ್ ಮಧ್ಯದಲ್ಲಿ ಇದ್ದೀವಿ ನಾವು. ಸೊ ಬರುವಾಗ ನಿಮ್ಮ ಮಕ್ಕಳಿಗೆ ದಯವಿಟ್ಟು ಕರೆಕೊಂಡು ಬರಬಾರ್ದು, ನೀವೇ ಬಂದು ಬೇಗ ವೋಟ್ ಮಾಡಿ ಹೋಗಬೇಕು. ದಟ್ ಇಸ್ ಒನ್ ಥಿಂಗ್ ಐ ವುಡ್ ರಿಕ್ವೆಸ್ಟ್. 2ನೇ ವಿಚಾರ, ಮೊಬೈಲ್ಸು ಬಳಸಂಗಿಲ್ಲ. ಸೊ ಪೋಲಿಂಗ್ ಸ್ಟೇಷನಲ್ಲಿ ಒಳಗಡೆ ಮೊಬೈಲ್ ಬಿಡೋಕ್ಕೆ ಅವಕಾಶ ಇಲ್ಲ. ಸೊ ದಯವಿಟ್ಟು ಮೊಬೈಲು ನಿಮ್ಮ ಗಾಡಿಯಲ್ಲಿ ಅಲ್ಲಾದರೆ ಮನೆಯಲ್ಲಿಯೇ ಇಟ್ಕೊಂಡು ಬರುವುದು ಇಸ್ ಅಡ್ವೈಸಬಲ್. ಸೆಕೆಂಡ್ಲಿ, ಕ್ಯಾರಿ ಯುವರ್ ಓನ್ ವಾಟರ್ ಬಾಟಲ್. ನಾವು ನೀರ್ದು ವ್ಯವಸ್ಥೆ ಮಾಡ್ತೀವಿ, ಬಟ್ ನೀವೇ ಸ್ವತಃ ಬಾಟಲ್ ಎಲ್ಲವೇ ತಂದರೆ ಇಟ್ ವಿಲ್ ಬಿ ಗುಡ್ ಫಾರ್ ಯು. ಆ್ಯಂಡ್ ಆಲ್ಸೋ ವೇರ್ ಲೂಸ್ ಫಿಟ್ಟಿಂಗ್ ಲೈಟ್ ಕಲರ್ ಕ್ಲೋತ್. ಸಮ್ಮರ್ದು ಜನರಲ್ ಅಡ್ವೈಸರಿ ಇದೆ, ಅಂಬ್ರೆಲಾ ತರಬೇಕು, ಅಲ್ಲಾದರೆ ಟೋಪಿ ಇಟ್ಕೊಂಡಲ್ಲವೇ ಬರಬೇಕು ಅಂತ ವಿನಂತಿಸ್ತೇನೆ. ಬಿಕಾಸ್ ಇಟ್ ಇಸ್ ಹಾಟ್, ಈಗ ಸೆಕೆ ಜಾಸ್ತಿ ಇದೆ. ಸೊ ಎಲ್ಲರೂ ದಯವಿಟ್ಟು ಆ ರೀತಿಯಲ್ಲಿ ಪ್ರಿಪೇರ್ ಆಗಿಕೊಂಡು ಬರಬೇಕು. ID ಕಾರ್ಡ್ ಕಡ್ಡಾಯವಾಗಿ ತರಬೇಕು. ಆ್ಯಂಡ್ ಬೇರೆ ಒನ್ ಮೋರ್ ಥಿಂಗ್ ಐ ವಾಂಟ್ ಟು ಟಚ್ ಅಪಾನ್ ಬಿಫೋರ್ SP ಸಾಹೇಬರು ನಮ್ಮ ಡಿಪ್ಲಾಯ್ಮೆಂಟ್ ಡೀಟೇಲ್ಸ್ ಬಗ್ಗೆ ಹೇಳೋಕ್ಕಿಂತ EDC ಅಂತ ಒಂದು ವಿಚಾರ ಎಲ್ಲರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. EDC ಅಂದರೆ ಎಲೆಕ್ಟರ್ ಡ್ಯೂಟಿ ಸರ್ಟಿಫಿಕೇಟ್, ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್. ಇದರಲ್ಲಿ ವೋಟರ್ಸು, ಫಾರ್ ಎಕ್ಸಾಂಪಲ್ ಒಬ್ಬನು ಪೋಲಿಂಗ್ ಆಫೀಸರ್ ಒಂದು ಕಡೆ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಕಡೆ ವೋಟ್ ಇದೆ, ಅವನಿಗೆ ಬೇರೆ ಒಂದು ಪೋಲಿಂಗ್ ಸ್ಟೇಷನಲ್ಲಿ ವೋಟ್ ಮಾಡೋಕ್ಕೆ EDCಯಿಂದ ಅವಕಾಶ ಸಿಗುತ್ತೆ. ಸೊ ನಮ್ಮ ಎಲೆಕ್ಟ್ರಲ್ ರೋಲ್ಕ್ಕಿಂತ ಜಾಸ್ತಿ
ಹೆಚ್ಚಿನಿರುವ ಜನರಿಗೆ ವೋಟ್ ಮಾಡೋಕ್ಕೆ EDC ಇಂದ ಮಾಡೋಕ್ಕೆ ಅವಕಾಶ ಇರುತ್ತೆ. ಇಟ್ ಇಸ್ ಓನ್ಲಿ ಫಾರ್ ವೋಟರ್ಸ್ ಆನ್ ಎಲೆಕ್ಷನ್ ಡ್ಯೂಟಿ, ಬಾಕಿ ಯಾರಿಗೂ ಈ ಅವಕಾಶ ಇರಲ್ಲ. ಸೊ ಅವರಿಗೆ EDC ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದೇನೆ, ಅಲ್ಲ ಅಂದರೆ ಲಾಸ್ಟ್ ಡೇಟ್ ಇವತ್ತು ಎಲ್ಲರೂ AROs ಕಡೆಯಿಂದ EDC ಇಶ್ಯೂ ಆಗುತ್ತೆ. ಸೊ ಅದು ತೋರಿಸಿದ್ರೆ ಅವರಿಗೆ ಆಯಾಯ ಪೋಲಿಂಗ್ ಸ್ಟೇಷನಲ್ಲಿ ವೋಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಆ ಮತಕ್ಷೇತ್ರದ ಆ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿದ ಯಾವುದು ಪೋಲಿಂಗ್ ಸ್ಟೇಷನಲ್ಲಿನೂ ವೋಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ದಿಸ್ ಫೆಸಿಲಿಟಿ ಇಸ್ ಓನ್ಲಿ ಫಾರ್ ವೋಟರ್ಸ್ ಆನ್ ಎಲೆಕ್ಷನ್ ಡ್ಯೂಟಿ. ಸೊ ಎಲೆಕ್ಟ್ರಲ್ ರೋಲ್ಗಿಂತ ಜಾಸ್ತಿ ಯಾರಾದರೂ ವೋಟ್ ಮಾಡಿದರೆ ಇಟ್ ಇಸ್ ಓನ್ಲಿ ಫಾರ್ EDC. ಸೊ ಆ ಒಂದು ಅವಕಾಶ ಕೂಡ ಇದೆ. ಸೊ ಐ ಜಸ್ಟ್ ವಾಂಟ್ ಟು ಬ್ರಿಂಗ್ ಟು ಯುವರ್ ನೋಟಿಸ್ ಬಿಕಾಸ್ ಆಫ್ ದ ಸೆನ್ಸಿಟಿವ್ ನೇಚರ್ ಆಫ್ ದಿಸ್ ಎಲೆಕ್ಷನ್ಸ್. ಸೊ ಈ ವಿಷಯ ಎಲ್ಲರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ. ಇದು ಬಿಟ್ಟು ದರ್ ಇಸ್ ನಥಿಂಗ್ ಮೋರ್ ದಟ್ ಐ ಹ್ಯಾವ್ ಟು ಆ್ಯಡ್. SP ಸಾಹೇಬರು ಒಂದು ಸೆಕ್ಯೂರಿಟಿ ಬಗ್ಗೆ ಒಂದು ಬ್ರೀಫ್ ಮಾಡ್ತಾರೆ. ಈಗ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ DC ಅವರು ಹೇಳಿದ ಥರ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಾಳೆ ಎಲೆಕ್ಷನ್ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪೊಲೀಸ್ ಇಲಾಖೆಗೆ ನಾವು ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಸುಮಾರು ನಮ್ಮ ಪೊಲೀಸ್ ಜಿಲ್ಲೆಗೆ 2300 ಪೊಲೀಸ್ ಮೆನ್ನ ನಾವು ಇದಕ್ಕೆ ಡಿಪ್ಯೂಟ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಹೊರ ಜಿಲ್ಲೆಯಿಂದನೂ ಕೂಡ ನಮಗೆ ಸಿಬ್ಬಂದಿ ಬಂದಿದ್ದಾರೆ ಮತ್ತು 4 ಕಂಪನಿ ಆಫ್ ಪ್ಯಾರಾಮಿಲಿಟರಿ ಫೋರ್ಸಸ್ ಈ ರೆವಿನ್ಯೂಗೆ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಬಂದಿದ್ದಾರೆ ಮತ್ತು KSRP ಇಂದ 5 ಸ್ಟ್ರೈಕಿಂಗ್ ಫೋರ್ಸ್ ಬಂದಿದೆ. ಮತ್ತು ನಮ್ಮ ಆಫೀಸರ್ಸ್ ASI ಇಂದ ಹಿಡಿದು ಅಪ್ ಟು SP ನಾವು ಸುಮಾರು 94 ಸೆಕ್ಟರ್ ಮೊಬೈಲ್ಸ್ ಮಾಡಿದ್ದೀವಿ. ನಾವು ನಿನ್ನೆ ಸಂಜೆಯಿಂದ ಕಂಟಿನ್ಯೂಸ್ ಆಗಿ ನಾವು ರೌಂಡ್ಸಲ್ಲಿದ್ದೀವಿ. ನಾವು ಈವರೆಗೂ ಯಾವುದು ಮೇಜರ್ ಲಾ ಆ್ಯಂಡ್ ಆರ್ಡರ್ ಇನ್ಸಿಡೆಂಟ್ ಆಗಿಲ್ಲ ಮತ್ತು ನಾಳೆನೂ ಕೂಡ ನಾವು ಯಾವುದೇ ರೀತಿಯ ಅಹಿತಕರ ಘಟನೆ ಆಗ್ದಿರ ಸೂಕ್ತ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಮತ್ತು ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು, ಯಾವುದೇ ರೀತಿಯ ವದಂತಿ ಅಥವಾ ಏನೋ ಬಂದ್ರೂ ದಯವಿಟ್ಟು ನಮ್ಮ ಎಲೆಕ್ಷನ್ ಅಫಿಷಿಯಲ್ಸ್ಗೆ ಗಮನಕ್ಕೆ ತನ್ನಿ. ಮತ್ತು 1950 ಇದೆ, ಅದಕ್ಕೂ ಕೂಡ ನೀವು ಫೋನ್ ಮಾಡಿ ಗಮನಕ್ಕೆ ತರ್ಬೋದು. ನಾವು ಇಮಿಡಿಯೇಟ್ಲಿ ಅದ್ರ ಬಗ್ಗೆ ಆ್ಯಕ್ಷನ್ ತಗೊತೀವಿ. ಅದೇ ರೀತಿ ಮತ್ತೆ ಸಾರ್ವಜನಿಕ ವಿನಂತಿ ಮಾಡ್ಕೊಳ್ಳೋದು, ಯಾವುದೇ ರೀತಿ ಆಮಿಷಕ್ಕೆ ಯಾರು ದಯವಿಟ್ಟು ಒಡ್ಡಾಗಬೇಡಿ. ಎಲೆಕ್ಷನ್ ಗೈಡ್ಲೈನ್ಸ್ ಪ್ರಕಾರ 100 ಮೀಟರ್ ರೂಲ್ ಏನಿದೆ, 100 ಮೀಟರ್ ರೂಲಲ್ಲಿ ವಿತಿನ್ ಪೋಲಿಂಗ್ ಸ್ಟೇಷನ್ 100 ಮೀಟರ್ ರೂಲಲ್ಲಿ ಯಾರು ಕ್ಯಾನ್ವಾಸ್ ಮಾಡಬಾರ್ದು ಅಂತಿದೆ. ದಯವಿಟ್ಟು ನಾನು ಎಲ್ಲ ರಾಜಕೀಯ ಪಕ್ಷಗಳಿಗೆ ಮತ್ತು ಕ್ಯಾಂಡಿಡೇಟ್ಸ್ಗೆ ಕೇಳ್ಕೊಳ್ಳೋದು, ಆ 100 ಮೀಟರ್ನ ರೂಲ್ನ ಯಾರು ವೈಲೇಟ್ ಮಾಡಬೇಡಿ. ಲೆಫ್ಟ್ ಇಂಡೆಕ್ಸ್ ಹಾಕಿದ್ದಾರೆ, ಲೆಫ್ಟ್ ಇಂಡೆಕ್ಸ್ ಫಿಂಗರ್ಗೆ ಹಾಕು. ನಾನು ಈಗ ಮುಗಿಯೋ MLC ಎಲೆಕ್ಷನ್ಗೆ ರೈಟ್ ಮಿಡಲ್ ಫಿಂಗರ್ ಏನು ಕೊಟ್ಟಿದೆ, ಈ ಸತಿ ಲೆಫ್ಟ್ ಇಂಡೆಕ್ಸ್ ಫಿಂಗರ್ ಆಸ್ ಆಲ್ವೇಸ್ ಇರುತ್ತೆ. ಸೀಜರ್ಸ್ ಆಗಿರೋದ್ ಬಗ್ಗೆ ತಮ್ಮೆಲ್ಲರಿಗೆ ಒಂಚೂರು ಬ್ರೀಫ್ ಮಾಡ್ತೇನೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಕ್ಯಾಶ್ ಸೀಜರ್ಸ್ನು 5,71,00,000 ನಾವು ಸೀಸ್ ಮಾಡಿದ್ವಿ. ಅದರ ಜೊತೆಗೆ ಲಿಕರ್ ಸೀಜರ್ಸು 54,324 ಲೀಟರ್ಸ್, ಅದರ ಟೋಟಲ್ ಬೆಲೆ 1,70,00,000 ಇರೋದು. ಅದರ ಜೊತೆಗೆ ಡ್ರಗ್ಸು 2.5 kg ಗಾಂಜಾ ಸೀಸ್ ಮಾಡಿರೋದು, ಅದರ ಬೆಲೆ 2.5 ಲಕ್ಷ ಇದೆ. ಅಪಾರ್ಟ್ ಫ್ರಮ್ ದಟ್ ಫ್ರೀ ಬೀಸ್, ಸಾರೀಸು, ಕುಕ್ಕರ್ವೇರು, ಗೋಲ್ಡು, ಸಿಲ್ವರು ಅವೆಲ್ಲ ಒಟ್ಟಾರೆಯಾಗಿ ಪ್ಲಸ್ ಅಲಾಂಗ್ ವಿತ್ ದಟ್ ವೆಹಿಕಲ್ಸು ಒಂದು 45 2 ವೀಲರ್ಸು, 1 3 ವೀಲರು, 1 4 ವೀಲರು ಕೂಡ ಸೀಸ್ ಆಗಿದೆ. ಸೊ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಇನ್ಕ್ಲೂಡಿಂಗ್ ಪೊಲೀಸು, SST ಟೀಮ್ಸು, FST ಟೀಮ್ಸು ಅಲಾಂಗ್ ವಿತ್ ಎಕ್ಸೈಸ್ ಸೀಜರ್ಸು ಟೋಟಲ್ ಸೀಜರ್ಸ್ ಇಸ್ 26,81,00,000 26.81 crores. ಅಪಾರ್ಟ್ ಫ್ರಮ್ ದಟ್ ಸ್ವೀಪ್ ಸಮಿತಿ ಅಧ್ಯಕ್ಷರಾಗಿ ತಮ್ಮ ಎಲ್ಲರಿಗೆ ಗೊತ್ತಿರೋ ಪ್ರಕಾರ ಕಳೆದ 1.5 ತಿಂಗಳಿಂದ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಸ್ವೀಪ್ ಆಕ್ಟಿವಿಟೀಸ್ನು ಕೂಡ ನಡೀತಾ ಇದೆ. ಸೈಕಲ್ ರ್ಯಾಲಿ, ಜಾಥಾಸು, ಬೀದಿ ನಾಟಕಗಳನ್ನು ಎಲ್ಲ ಹಳ್ಳಿಗಳಿಗೂ ಕೂಡ ನಾವು ಆಯೋಜನೆ ಮಾಡಿಬಿಟ್ಟು ಅದನ್ನು ಎಲ್ಲರೂ ಮತದಾನವನ್ನು ಒತ್ತಾಯಿಸಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಅದರ ಜೊತೆಗೆ ಅಂಗವಿಕಲರು, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಯಾರು ಇರ್ತಾರೋ ಅವ್ರಿಗೂ ಕೂಡ ಇನ್ವಾಲ್ವ್ ಮಾಡಿ ಒಂದು ಟ್ರೈಸೈಕಲ್ ಜಾಥಾ ನಾವು ಆರ್ಗನೈಸ್ ಮಾಡಿದ್ವಿ ನಮ್ಮ ಜಿಲ್ಲಾ ಪಂಚಾಯತಿಂದಾನೆ. ನಮ್ಮ ಸಿಟಿ ಒಳಗಡೆ ಒಂದು ರ್ಯಾಲಿ ಕೂಡ ಆಗಿದೆ. ಅದರ ಜೊತೆಗೆ ಸೆಲ್ಫಿ ಕ್ಯಾಂಪೇನು, ಸಿಗ್ನೇಚರ್ ಕ್ಯಾಂಪೇನು, ಅಲಾಂಗ್ ವಿತ್ ದಟ್ ತಾವು ಎಲ್ಲರೂ ನೋಡಿರಬಹುದು ಹೈವೇಯಲ್ಲಿ ಕೂಡ ಬಂದಾಗ ನಮ್ಮ ಸ್ವೀಪ್ ಪೋಸ್ಟರ್ಸ್ ಕೂಡ ಹಾಕಿದ್ವಿ. ಸೊ ಯಾಕಂದ್ರೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬರೀ ರಾಮನಗರ ಜಿಲ್ಲೆ ಅಲ್ಲ, ಬ್ಯಾಂಗ್ಳೂರಲ್ಲಿ ಇರ್ತಕ್ಕಂಥ ಜನರು ಕೂಡ ಹೈವೇಲಿ ಓಡಾಡಿದಾಗ ಅದನ್ನ ಸ್ವೀಪ್ ಮೆಸೇಜ್ ಅನ್ನ ನೋಡ್ಬೇಕಂತ ಉದ್ದೇಶದಿಂದ ನಾವು ಇದನ್ನ ಸ್ವೀಪ್ ಕ್ಯಾಂಪೇನ್ ಕೂಡ ಮಾಡಿದ್ವಿ. ವಿಶೇಷ ಮತಗಟ್ಟ ಸಂಬಂಧಪಟ್ಟಂತೆ ಎಲೆಕ್ಷನ್ ಕಮಿಷನ್ ಅವರ ಗೈಡ್ಲೈನ್ಸ್ ಪ್ರಕಾರ ವುಮೆನ್ ಪೋಲಿಂಗ್ ಸ್ಟೇಷನ್ಸು, ಸಖಿ ಪೋಲಿಂಗ್ ಸ್ಟೇಷನ್ಸ್ ನಾವು ಏನಕ್ಕೆ ಹೇಳ್ತೀವಿ ಅದು, ಮತ್ತೆ ಯೂತ್ ಮ್ಯಾನೇಜ್ಡ್, ಯುವಕರಿಂದ ಮ್ಯಾನೇಜ್ ಮಾಡಿರೋದು ಪೋಲಿಂಗ್ ಸ್ಟೇಷನ್ಸು, ಅದರ ಜೊತೆಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಮ್ಯಾನೇಜ್ ಮಾಡಿರೋದು ಪೋಲಿಂಗ್ ಸ್ಟೇಷನ್ಸ್ ಕೂಡ ನಾವು ಈ ಸತಿ ಆರ್ಗನೈಸ್ ಮಾಡಿದ್ವಿ. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 5 ಅಂತ ಆ ಲೆಕ್ಕದಲ್ಲಿ ನಾವು ಆರ್ಗನೈಸ್ ಮಾಡ್ತೀವಿ. ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಟ್ ಇಸ್ ಅರೌಂಡ್ 80+ FIRs ಇದೆ.
80+ FIRs ಪ್ಲಸ್ NCRs ಅರೌಂಡ್ 20 ಮೇಲೆ ಇದೆ. ಅರೌಂಡ್ ಲೆಸ್ ದನ್ 120 ಕೇಸಸ್ ಆಗಿದೆ. FIR NCR ಎಲ್ಲವೇ ಸೇರಿ ಅರೌಂಡ್ 120.